ಮತ್ತು ದರ್ಶನ್ ಪರಪನಗ್ರಹಾರ ಜೈಲಲ್ಲೇ ಇರಬೇಕಾ ಅಥವಾ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕಾ? ದರ್ಶನ್ಗೆ ದಿಂಬು ಹಾಸಿಗೆ ಕೊಡಬೇಕಾಗತ್ತಾ? ದರ್ಶನ್ಗೆ ಬಿಸಿಲಲ್ಲೇನಾದರೂ ಕಳಿಸ್ಬೇಕಾಗತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಆದೇಶ 3 ಗಂಟೆಗೆ ಕಾಯ್ದಿರಿಸಲಾಗಿದೆ. ಇದರ ಮಧ್ಯೆ ವಿಡಿಯೋ ಕಾಲಲ್ಲಿ ದರ್ಶನ್ ಇವತ್ತು ಕಾಣಿಸ್ಕೊಳ್ತಾರೆ ಕೋರ್ಟ್ನಲ್ಲಿ. ವಿಡಿಯೋ ಕಾಲ್ನ ಮೂಲಕ, ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಕಾಣಿಸ್ಕೊಂಡಾಗ ಕೈ ಎತ್ತಿಬಿಟ್ಟು ಇದೇ ಜಡ್ಜ್ಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಸ್ವಾಮಿ, ನಾನು ಬಿಸಿಲಿನ ಮುಖ ನೋಡಿ 30 ದಿನಗಳಾಗಿದೆ, 1 ತಿಂಗಳಾಯಿತು ನಾನು ಬಿಸಿಲು ಮುಖ ನೋಡಿ. ಕೈಯೆಲ್ಲ ನನಗೆ ಫಂಗಸ್ ಬಂದುಬಿಟ್ಟಿದೆ. ಬಿಸಿಲು ನನಗೆ ಮೈ ಮೇಲೆ ಬೀಳದೆ ಸ್ವಲ್ಪ ಚಳಿ ಇದ್ದದ್ದು ಹೌದು. ಬೆಂಗಳೂರಲ್ಲಿ ಈ 2-3 ದಿನಗಳಿಂದ ಸ್ವಲ್ಪ ಬಿಸಿಲು ಜೋರಾಗಿದೆ. ಇದು ಬಿಟ್ಟರೆ ಈ 1 ತಿಂಗಳಿಂದಾನು ಕೂಡ ಚಳಿಯಂಥ ಒಂದು ವಾತಾವರಣ ಇತ್ತು. ತುಂಬ ಮೋಡ ಮುಸುಕಿದ ವಾತಾವರಣ. ಬಿಸಿಲ ದರ್ಶನನೇ ಅಪರೂಪ ಆಗ್ತಾ ಇತ್ತು. ಬಂದರೂ ಒಂದು 5 ನಿಮಿಷನೋ 10 ನಿಮಿಷನೋ ಬಂದು ಹೊರಟೋಗ್ತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಆಚೆಗೆ ಬಿಟ್ಟಿಲ್ಲ ಇವರು. ಹಾಗಾಗಿ ಬೇರೆ ಯಾರಿಗೂ ಬೇಡ ಸ್ವಾಮಿ, ನನಗೆ ವಿಷ ಕೊಟ್ಟುಬಿಡಿ, ಕೋರ್ಟ್ ಕಡೆಯಿಂದನೇ ಆದೇಶ ಆಗಲಿ ಅಂಥೇಳಿ ದರ್ಶನ್ ಮಾತಾಡ್ಬಿಡ್ತಾರೆ. ಆಗ ನ್ಯಾಯಾಧೀಶರು ಹೇಳ್ತಾರೆ, ಆ ಥರ ನೀವು ಮಾತಾಡಬಾರ್ದು, ಆ ಥರ ನೀವು ಕೇಳಬಾರ್ದು ಅಂತ. ಆವಾಗ ಬುದ್ಧಿ ಹೇಳ್ತಾರೆ ದರ್ಶನ್ಗೆ. ದರ್ಶನ್ ಏನು ವಿಚಾರ ಇಲ್ಲಿ ಅಂತ ಹೇಳಿದ್ರೆ, ಬಿಸಿಲಿಗೆ ಬಿಡ್ತಾ ಇಲ್ಲ ಅಂತ. ಬಿಸಿಲು ನಾನು ನೋಡ್ತಾ ಇಲ್ಲ ಅಂದರೆ ನಾನು ಎಂತಹ ನರಕ ಸದೃಶ್ಯ ಪರಿಸ್ಥಿತಿಯಲ್ಲಿ ಇದ್ದೀನಿ ಎನ್ನುವುದರ ಒಂದು ದ್ಯೋತಕವಾಗಿ ದರ್ಶನಲ್ಲಿ ಮಾತಾಡಿರೋದು. ಕೋರ್ಟ್ನಲ್ಲೇ ವಿಷ ಕೊಟ್ಟುಬಿಡಿ ಅಂತ ಹೇಳಿ ಆರೋಪಿ ದರ್ಶನ್ ಮಾತಾಡಿರೋದು. ವಿಷ ಕೊಡಲಿಕ್ಕೆ ಆದೇಶ ಕೊಟ್ಟುಬಿಡಿ ಅಂತ ದರ್ಶನ್ ಮನವಿ ಮಾಡಿರೋದು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ರನ್ನು ಕಳಿಸ್ಲೇಬೇಕು ಅಂತೇಳಿ ಒಂದು ಕಡೆ SPP ಜಿದ್ದಿಗೆ ಬಿದ್ದಂತೆ ನಿಂತಿದ್ದಾರೆ. ಏನಾದರೂ ಮಾಡಿ ಬಳ್ಳಾರಿ ಜೈಲಿಗೆ ಈ ದರ್ಶನನ್ನು ಕಳಿಸ್ಬೇಕು. ಕಾರಣ ಈ ಮೊದಲೆಲ್ಲ ಇವರು ಬೇಲ್ ಸಿಗಲಿಕ್ಕಿಂತ ಮುಂಚೆ ಯಾವ್ಯಾವ ಜೈಲಲ್ಲಿ ಯಾರ್ಯಾರು ಇದ್ದರೋ ಅವರೆಲ್ಲ ಅಲ್ಲೇ ಇರಬೇಕು ಅನ್ನೋದು SPP ಅವರ ವಾದ. ಅದು ಜೈಲೇ, ಇವ್ರು ಯಾಕೆ ಇಲ್ಲಿ ಇಟ್ಕೊಳ್ಬೇಕು? ರಜಾತಿಥ್ಯ ಕೇಸ್ಗಳು ಬೇರೆ ಇದೆ, ಅನೇಕ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ, ಇವರಿಂದ ಅಲ್ವಾಗಿದ್ದವರೆಲ್ಲರೂ ಕೂಡ. ಸೊ ಹಾಗಾಗಿ ಅಲ್ಲೇ ಇರಲಿ ಬಿಡಿ, ತಕರಾರು ಇಲ್ವಲ್ಲ ಅಂಥೇಳಿ. ಅಂದರೆ ಆ SPP ಕೂಡ ಅವ್ರಿಗಾಗಿರ್ತಕ್ಕಂಥ ಸೋಲು ಕೂಡ ಮರ್ತಿರಲ್ಲ ಅಲ್ವಾ? ಅವರೆಲ್ಲ ಒಂದು ವಾದವನ್ನು ಮಂಡಿಸಿದ್ರು, ಎಲ್ಲವನ್ನು ಹೇಳಿದರು. ಹೈಕೋರ್ಟಲ್ಲಿ ಹಿನ್ನಡೆ ಆಗಿಬಿಟ್ಟಿತ್ತು ಅವ್ರಿಗೆ. ಇವರಿಗೆ ಬೆನ್ನುಮೂಳೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲೇ ಟ್ರೀಟ್ಮೆಂಟ್ ಸಾಕು ಅಂತ ವಾದವನ್ನು ಮಾಡಿದರು. ಇದಾದ ಮೇಲೂ ಕೂಡ ಇಲ್ಲ, ಸ್ಪೆಷಲ್ ಟ್ರೀಟ್ಮೆಂಟೇ ಬೇಕು ಅಂಥೇಳಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಅವ್ರಿಗೊಂದು ಬೇಲ್ ಮಂಜೂರಾಗಿತ್ತು. ಯಾವುದೇ SPPಗಾಗಲಿ ಯಾವುದೇ ವಕೀಲರಿಗಾಗಲಿ ಈ ಥರ ಆಯ್ತಲ್ಲ, ಒಂದು ಹಿನ್ನಡೆ ಆಯ್ತಲ್ಲ ಅಂತ ಅವ್ರಿಗೂ ಇರುತ್ತೆ. ಇದೀಗ ಲಾ ಪ್ರಕರಣ ಅವರು ಮಾತಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಹಾಕಿ ದರ್ಶನ ಅಂಥೇಳಿ SPP ಅವರ ವಾದ ಇತ್ತು. ಈ ಒಂದು ವಿಚಾರದಲ್ಲಿ ದರ್ಶನ್ರನ್ನು ಬಳ್ಳಾರಿ ಜೈಲಿಗೆ ಕಳಿಸಬೇಕಾ ಬೇಡವಾ, ಹೆಚ್ಚುವರಿಯಾಗಿ ದಿಂಬು ಕೊಡಬೇಕಾ ಬೇಡವಾ, ಬೆಡ್ಶೀಟನ್ನು ಕೊಡಬೇಕಾ ಬೇಡವಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ 3 ಗಂಟೆಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇದರ ಮಧ್ಯೆನೇ ಫ್ರಸ್ಟ್ರೇಟ್ ಆಗಿರತಕ್ಕಂಥ ದರ್ಶನ್ ಇದೇ ವಿಚಾರದಲ್ಲಿ ಬಹಳ ನೊಂದಿರಬೇಕು, ಒಂಥರ ಹಿಂಸೆ ಆಗ್ತಿರಬೇಕು. ಬಿಸಿಲನ್ನ ನನಗೆ ತೋರಿಸ್ತಾ ಇಲ್ಲ ನನಗೆ. ಅಂದರೆ ಈ ದರ್ಶನ್ ಪರ ವಕೀಲರ ವಾದ ಏನು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಖೈದಿಗೆ ಏನು ಕೊಡಬೇಕು ಅದೂ ಸಿಗ್ತಾ ಇಲ್ಲ ಇಲ್ಲಿ. ಇದೆಲ್ಲ ಆ ವ್ಯಕ್ತಿಯ ರೈಟ್ ಅಲ್ವಾ? ಇಲ್ಲಿ ಯಾರು ಹೇಳಿದ್ದಾರೆ ಅವ್ರಿಗೆ ದಿಂಬು ಕೊಡಬಾರ್ದು, ಹಾಸಿಗೆ ಕೊಡಬಾರ್ದು? ಯಾರು ಹೇಳಿದಾರಪ್ಪ ಅವ್ರಿಗೆ? ಅವ್ರನ್ನ ಯಾಕೆ ಈ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಇವರು? ರಿವೆಂಜ್ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಅವ್ರನ್ನ ಅಂಥದ್ದೆಲ್ಲ ಇದೆ ಅಲ್ಲಿ ಆ ಒಂದು ವಿಚಾರದಲ್ಲಿ. ಹಾಗಾಗಿ ಇವತ್ತು ದಿಂಬು, ಬೆಡ್ಶೀಟು ಅಥವಾ ಬಳ್ಳಾರಿ ಜೈಲ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ 57ನೇ CCH ನ್ಯಾಯಾಲಯದಲ್ಲಿ ಅದರ ವಿಚಾರಣೆ ಆಯಿತು. ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಕೊಲೆ ಆರೋಪಿ ದರ್ಶನ್ ಹಾಜರಾಗಿದ್ದದ್ದು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಹಾಜರಾಗಿದ್ದರು. ವಿಷ ಕೊಟ್ಟುಬಿಡಿ ಸ್ವಾಮಿ ನನಗೆ ಅಂತ ದರ್ಶನ್ ಕೇಳ್ಕೊಂಡಿದ್ದು ಹೌದು. ವಿಚಾರಣೆ ವೇಳೆನೇ, ಅಂದರೆ ವಿಚಾರಣೆ ಮಾಡಬೇಕಾದಾಗ ದರ್ಶನನ್ನು ಅದ್ರ ಬಗ್ಗೆ ಪ್ರಶ್ನೆ ಮಾಡದೇ ಇದ್ದರೂ ಕೂಡ ದರ್ಶನ್ನೇ ಸ್ಟ್ರೈಟ್ ಅವೇ ಕೈ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ, ಸ್ವಾಮಿ ಒಂದು ಮನವಿ ಇದೆ ನಂದು ಅಂತ ಈ ಥರ ಕೇಳಿರೋದು. ಅದು ಕೇಳಾದ ಮೇಲೆ ಕೈಗೆಲ್ಲ ಫಂಗಸ್ ಬರ್ತಾ ಇದೆ ನನಗೆ, 1 ತಿಂಗಳಾಗಿದೆ ನಾನು ಬಿಸಿಲಿನ ಮುಖವನ್ನು ನೋಡಿದೆ ಇನ್ನೊಂದು ಮಾತನ್ನು ನೇರಾನೇರವಾಗಿ ದರ್ಶನ್ ಹೇಳಿರೋದು. ನನಗೆ ಬದುಕೋಕೆ ಆಗ್ತಾಯಿಲ್ಲ ಸ್ವಾಮಿ, ಬದುಕೋಕೆ ನನಗೆ ಇಷ್ಟನೂ ಇಲ್ಲ, ಆಗ್ತಾನೂ ಇಲ್ಲ, ಇಂಥ ಸನ್ನಿವೇಶದಲ್ಲಿ ವಿಷ ಕೊಟ್ಟುಬಿಡಿ ಅಂತ ಮನವಿಯನ್ನು ಮಾಡಿರೋದು. ಸೊ ಹಾಗಾಗಿ ವಿಷ ಕೊಡಲಿಕ್ಕೆ ಆದೇಶ ಕೊಡಿ ಅಂತ ನೇರ ಮನವಿ ದರ್ಶನ್ರದ್ದು. ಆರೋಪಿ ದರ್ಶನ್ಗೆ ಹಾಗೆಲ್ಲ ಕೇಳಬಾರ್ದ್ರಿ, ಹಾಗೆಲ್ಲ ಮಾತಾಡಬಾರ್ದು ನೀವು ಅಂತ ಜಡ್ಜ್ ಹೇಳಿದ್ದಾರೆ. ನನಗೊಬ್ಬನಿಗೆ ಮಾತ್ರ ವಿಷ ಕೊಡಿ ಸ್ವಾಮಿ, ಬೇರೆಯವ್ರಿಗೆ ಯಾರಿಗೂ ಬೇಡ, ನನ್ನೊಬ್ಬನಿಗೆ ಮಾತ್ರ ವಿಷ ಕೊಡಿ ದರ್ಶನ್ ಕೇಳಿರೋದಲ್ಲಿ. ಇಲ್ಲಿ ಇರೋಕೆ ಆಗ್ತಾ ಇಲ್ಲ, ನನಗೆ ವಿಷವನ್ನಾದರೂ ಕೊಡಿ, ತುಂಬ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ನನಗೆ ಅಂಥೇಳಿ ಅಳಲು ತೊಡ್ಕೊಂಡಿರೋದು ದರ್ಶನ್. ಕೋರ್ಟಲ್ಲಿ ಮನವಿಯನ್ನು ಮಾಡಿರೋದು ಕೊಲೆ ಆರೋಪಿ ದರ್ಶನ್. ಮಧ್ಯಾಹ್ನ 3 ಗಂಟೆಗೆ ಬಳ್ಳಾರಿ ಶಿಫ್ಟ್ ಆಗ್ತಾರಾ, ಹಾಸಿಗೆ ದಿಂಬು ಸಿಗುತ್ತಾ, ಬಿಸಿಲಿಗೆ ಇವ್ರನ್ನ ಕಳಿಸ್ತಾರಾ, ಸ್ವಲ್ಪ ವಿನಾಯಿತಿ ಏನಾದರೂ ಸಿಗಬಹುದಾಗುತ್ತಾ ದರ್ಶನ್ಗೆ, ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಐಷಾರಾಮಿ ಜೀವನ ನಡೆಸಿದಂಥ ದರ್ಶನ್ಗೆ ಸದ್ಯದ ಪರಿಸ್ಥಿತಿ ಸ್ವಲ್ಪ ಟಫ್ ಅಂತ ಅನ್ನಿಸ್ತಾ ಇರಬೇಕು. ಡೀಟೇಲ್ಸ್ ಕೊಡೋಕ್ಕಿದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಟೋಟಲ್ ಮನವಿಗಳೇನು ದರ್ಶನ್ ಕಡೆಯಿಂದ ಇವತ್ತಿನ ಈ ಒಂದು ವಿಚಾರಣೆ ಕಾಲದಲ್ಲಿ? ನೇರಾನೇರವಾಗಿ 1 ತಿಂಗಳಾಗಿದೆ, ಬಿಸಿಲು ಮುಖ ನೋಡಿ ನಾನು, ಫಂಗಸ್ ಬರ್ತಾ ಇದೆ ಕೈನಲ್ಲಿ ಅಂತೆಲ್ಲ ಹೇಳ್ಕೊಂಡಿದ್ದಾರಲ್ಲ, ಏನೇನಾಯಿತು ವಿಚಾರಣೆ ಕಾಲದಲ್ಲಿ ಅಂತ ಹೇಳಿ ಸಂತೋಷ್?
ರಮಾಕಾಂತ್ ಏನು ಇವತ್ತು 2 ಅರ್ಜಿಗಳ ವಿಚಾರಣೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ನಡೆಯಲಿಕ್ಕೆ ಚಾರ್ಜಸನ್ನು ಫ್ರೇಮ್ ಮಾಡ್ತಾರೆ ಅನ್ನೋ ಮಾಹಿತಿಗಳಿತ್ತು. ಹೀಗಾಗಿ 57ನೇ CCH ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ವಿಚಾರಣೆ ವೇಳೆ ಏನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್, ಪವಿತ್ರಗೌಡ ಸೇರಿದಂತೆ ಉಳಿದ 5 ಜನ ಆರೋಪಿಗಳು ಕೂಡ ಈ ಕೋರ್ಟ್ಗೆ ಹಾಜರಾಗಿರ್ತಾರೆ. ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಒಂದು ದರ್ಶನ್ ಈಗಾಗಲೇ ಡಿಮ್ಯಾಂಡ್ ಮಾಡಿರುವಂಥದ್ದು ಹಾಸಿಗೆ ಮತ್ತು ದಿಂಬು ಏನಿದೆ ಒಂದೊಂದು ಕೊಟ್ಟಿದ್ದಾರೆ, ನನಗೆ 2 ಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಬೇರೆ ಕಡೆ ಜೈಲಿಗೆ ಆರೋಪಿಗಳನ್ನು ಶಿಫ್ಟ್ ಮಾಡಬೇಕು ಅಂತ ಈಗಾಗಲೇ ಏನು ತನಿಖಾಧಿಕಾರಿಗಳ ಮನವಿಯ ಮೇರೆಗೆ SPP ಅವರು ಈಗಾಗಲೇ ಅರ್ಜಿಯನ್ನು ಹಾಕಿ ವಾದ ಮಂಡನೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಇವ್ರನ್ನ ಶಿಫ್ಟ್ ಮಾಡಬೇಕು, ಕೇವಲ ಈ ಹಿಂದೆ ನಡೆದಂಥ ರಾಜ್ಯಾತೀತ ಪ್ರಕರಣವನ್ನು ಆಧಾರವಾಗಿ ಇಟ್ಕೊಂಡು ನೀವು ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದು ಎಷ್ಟು ಸರಿ, ಆ ರೀತಿಯಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಕಾನೂನು ನಡೆಯಲ್ಲಿ ಜೈಲು ಅಧಿಕಾರಿಗಳು ಅರ್ಜಿಯನ್ನು ಹಾಕಲಿಕ್ಕೆ ಬರೋದಿಲ್ಲ. ಅದರಲ್ಲೂ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹಾಕಿರುವಂಥ ಅರ್ಜಿಯನ್ನು ನ್ಯಾಯಾಲಯ ಮಾನ್ಯವನ್ನು ಮಾಡಬಾರ್ದು ಅಂತ ಈಗಾಗಲೇ ವಾದವನ್ನು ಮಂಡಿಸಿದರು. ಅದೇ ರೀತಿಯಾಗಿ ಇದಕ್ಕೆ ಏನು DIG ಅವರು ಮನವಿಯನ್ನು ಮಾಡಬೇಕು, ಇಲ್ಲ ಅಂದರೆ ಕೋರ್ಟ್ ನಿರ್ದೇಶನಗಳನ್ನು ಕೊಡಬೇಕೆ ಹೊರತು ಸೂಪರಿಂಟೆಂಡೆಂಟ್ ಪೊಲೀಸ್ ಅವರು ಇದನ್ನು ಮಾಡಲಿಕ್ಕೆ ಬರಲ್ಲ ಅಂತಲೂ ಕೂಡ ವಾದ ಮಂಡನೆ ಆಗಿತ್ತು. ಸೊ ಈ ಮಧ್ಯೆ ಇವತ್ತು ಅವರಿಗೆ ಹಾಸಿಗೆ ಮತ್ತು ದಿಂಬನ್ನು ಕೂಡ ಕೊಡ್ತಾರ ಅನ್ನೋದು ಒಂದು ಕಡೆ ಮನವಿ ಏನಿತ್ತು, ಅದನ್ನು ಆತ ಈಗಾಗಲೇ ನನಗೆ ಕೇವಲ ಒಂದು ಹಾಸಿಗೆ ಒಂದು ದಿಂಬಿದೆ, ಅದು ನನಗೆ ಸಾಕಾಗ್ತಾ ಇಲ್ಲ, ಹೀಗಾಗಿ 2 ಕೊಡಬೇಕು, ಮತ್ತು ಜೈಲು ಮ್ಯಾನ್ಯುನಲ್ಲಿ ಇದನ್ನು ಕೊಡಲಿಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶವಿದೆ, ಆದರೂ ಕೂಡ ಜೈಲು ಅಧಿಕಾರಿಗಳು ಇದನ್ನು ಕೊಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಸುಪ್ರೀಂ ಕೋರ್ಟ್ ಇವರ ಜಾಮೀನನ್ನು ರದ್ದು ಮಾಡ್ತಾ ಅನ್ನೋ ಒಂದೇ ಕಾರಣಕ್ಕಾಗಿ ಇವರು ಈ ರೀತಿಯಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದಾರೆ. ವಿಚಾರಣಾಧೀನ ಕೈದಿಗೆ ಇರುವಂಥ ಮೂಲಭೂತ ಸೌಕರ್ಯಗಳೇನಿದೆ ಆ ಮೂಲಭೂತ ಸೌಕರ್ಯಗಳನ್ನು ಇವರು ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ನ್ಯಾಯಾಲಯ ಅವರಿಗೆ ನಿರ್ದೇಶನವನ್ನು ಕೊಡಬೇಕು ಅಂತೇಳಿ ಏನದು ಆರೋಪಿಗಳ ಪರ ವಕೀಲರುಗಳು ಮನವಿಯನ್ನು ಮಾಡಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಏನು ಆರೋಪಿಗಳ ಅಟೆಂಡೆನ್ಸನ್ನು ಏನು ತಗೊತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತೆಗೆದುಕೊಂಡಾಗ ದರ್ಶನ್ ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ನನಗೆ ಜೈಲಿನಲ್ಲಿಗೆ ಇರಲಿಕ್ಕೆ ಆಗ್ತಾ ಇಲ್ಲ, ನಾನು 1 ತಿಂಗಳಾಯಿತು ಬೆಳಕನ್ನು ನೋಡಿದೆ, ನನ್ನ ದೇಹ ಕೂಡ ಫಂಗಸ್ ಏನಿದೆ ಫಂಗಸ್ ಆಗ್ತಾ ಇದೆ, ಅದರ ಜೊತೆಗೆ ನನಗೆ ಇಲ್ಲಿ ಇರಲಿಕ್ಕೆ ಆಗ್ತಾಯಿಲ್ಲ, ಹೀಗಾಗಿ ನನಗೆ ವಿಷವನ್ನು ಕೊಟ್ಬಿಡಿ ಅಂಥೇಳಿ ಮನವಿಯನ್ನು ಮಾಡಿಕೊಳ್ತಾರೆ. ಆದರೆ ಜಡ್ಜ್ ಇದರಲ್ಲಿ ಆ ಸಂದರ್ಭದಲ್ಲಿ ಹೇಳುವಂಥದ್ದು ಆ ರೀತಿಯಾಗಿ ಯಾವುದೇ ರೀತಿಯ ನೀವು ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿಲ್ಲ ಮತ್ತು ಆ ರೀತಿಯಾಗಿ ಯಾರು ಕೂಡ ಕೇಳಬಾರ್ದು ಅಂತ. ಆ ಸಂದರ್ಭದಲ್ಲಿ ನನ್ನ ಒಬ್ಬನಿಗೆ ವಿಷವನ್ನು ಕೊಡಿ ಅಂತಲೂ ಕೂಡ ಅವರು ಮನವಿಯನ್ನು ಮಾಡಿಕೊಳ್ತಾರೆ. ಆದರೆ ಇದು ಕಾನೂನು ನಡೆಯಲ್ಲಿ ಇದು ಯಾವುದಕ್ಕೂ ಕೂಡ ಅವಕಾಶಗಳಿಲ್ಲ. ನಿಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ನಿಮಗೆ ಬೇಕು ಅಂದರೆ ಯಾವುದಾದ್ರು ಕೊರತೆ ಇದ್ದಿದ್ದೇ ಆದಲ್ಲಿ ನಿಮ್ಮ ವಕೀಲರ ಮುಖಾಂತರ ಅರ್ಜಿಯನ್ನು ಹಾಕಿ ಆ ಮುಖಾಂತರ ನೀವು ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಂಡು ಪಡ್ಕೊಳ್ಬೋದು, ಈ ರೀತಿಯಾಗಿ ಕೇಳಬಾರ್ದು ಅಂತ ಹೇಳುವಂಥದ್ದು. ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದು ಇಷ್ಟೇ ರಮಾಕಾಂತ್, ಏನಂತ ಹೇಳಿದ್ರೆ ಈಗಾಗಲೇ ದರ್ಶನ್ಗೆ ನಿಜಕ್ಕೂ ಕೂಡ ನರಕ ದರ್ಶನ ಅಂತ ಹೇಳ್ತೀವಿ, ಅದು ಜೈಲಿನಲ್ಲಿ ಆಗಿದೆ ಅಂತ. ಯಾಕಂತ ಹೇಳಿದ್ರೆ ಕೈಗೊಬ್ಬ ಕಾಲಿಗೊಬ್ಬ ಏನೋ ಆಳುಗಳಿರ್ತಾ ಇದ್ದಂಥದ್ದು, ಬೇಕಾದ ವಸ್ತುವನ್ನು ಕೂತಲ್ಲಿ ತರಿಸ್ಕೊಳ್ತಾ ಇದ್ದ, ಎಲ್ಲಿಗಂದ್ರೆ ಅಲ್ಲಿಗೆ ಹೋಗ್ತಾ ಇದ್ದ, ಮತ್ತು ಐಷಾರಾಮಿ ಜೀವನವನ್ನು ನಡೆಸ್ತಿರುವ ಆತ ಈಗ ಜೈಲಿನಲ್ಲಿ ಏನು ಹೊರಗೆ ನಾವೇನು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ತೀವಿ, ಇದಕ್ಕೆ ವಿಭಿನ್ನವಾಗಿರುತ್ತೆ ಜೈಲಿನ ಲೈಫು. ಬೆಳಗ್ಗೆ 6 ಗಂಟೆ ಒಳಗಡೆ ತಿಂಡಿ ಬಂದಿರುತ್ತೆ, ಮಧ್ಯಾಹ್ನ 12 ಗಂಟೆಗೆ ಊಟ ಇರುತ್ತೆ, ರಾತ್ರಿ 8-9 ಗಂಟೆಗೆ ಊಟ ಇಲ್ಲ. ಇವರು 10 ಗಂಟೆ 11 ಗಂಟೆಗೆ ಊಟ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದವ್ರಿಗೆ 6 ಗಂಟೆಗೆ ಊಟವನ್ನು ಕೊಡ್ತಾರೆ. ಆ ಊಟಗಳನ್ನು ನಮ್ಮ ರೆಗ್ಯುಲರ್ ಟೈಮ್ಗೆ ತಿನ್ನಬೇಕು ಅನ್ನೋದನ್ನ ಎತ್ತಿಟ್ಕೊಂಡ್ರೆ ಆರೋಗಿರುತ್ತೆ. ಅದು ಒಂದು 2-3 ದಿನಗಳ ಕಾಲ ಅದನ್ನು ಇವ್ರಿಗೆ ಅಭ್ಯಾಸ ಆಗ್ಬೋದು. ಅದಾದ ನಂತರ ನಿಜಕ್ಕೂ ಕೂಡ ಆ ಊಟವನ್ನು ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ, ನರಕ ಸದೃಶ್ಯ ಅಂತಲೇ ಹೇಳ್ಬೋದು. ಹೀಗಾಗಿ ದರ್ಶನ್ಗೆ ಉದ್ದೇಶಪೂರ್ವಕವಾಗಿಯೇ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡ್ತು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ನಮಗೆ ಕಿರಿಕಿರಿಯನ್ನು ಮಾಡ್ತಾ ಇದ್ದಾರೆ ಅಂತೆ. ಈ ಹಿಂದೆ ಅರ್ಜಿ ವಿಚಾರಣೆ ಮಾಡಿದಾಗಲೂ ಶೂ ಕಾಲ್ನಲ್ಲಿ ಬರ್ತಾರೆ, ಸರಿಯಾದ ರೀತಿ ನೀರುಗಳನ್ನ ಕೊಡಲ್ಲ, ಇವ್ರು ಕೊಡುವಂಥ ನೀರು ನಮಗೆ ಸಾಕಾಗೋದಿಲ್ಲ, ಕೊಡುವಂಥ ಊಟವನ್ನು ಬಿಸಾಕ್ತಾರೆ, ಈ ರೀತಿಯಾಗಿ ಹಲವು ಆರೋಪಗಳನ್ನು ಮಾಡಿದ್ರು. ಅದರ ಜೊತೆಗೆ ಏನು ADG ಏನು ಪ್ರಿಸನ್ ಏನಿದ್ದಾರೆ ದಯಾನಂದ್ ಅವ್ರ ಮೇಲೂ ಕೂಡ ಸಾಕಷ್ಟು ಆರೋಪಗಳನ್ನು ಮಾಡಿದರು. ಸೊ ಸದ್ಯ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿರುವಂತಹ ನ್ಯಾಯಾಲಯ ಮಧ್ಯಾಹ್ನ 3 ಗಂಟೆಗೆ ಅರ್ಜಿಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೊಡೋದಾಗಿ ಕಾಯ್ದಿರಿಸಿರುವಂಥದ್ದು.